ಮಾನ್ವಿ ತಾಲೂಕಿನ ಆಟೋ ನಗರದಲ್ಲಿ ಇಂಡಿಯನ್ ಮೋಟಾರ್ ರಿವೈಂಡಿಂಗ್ ಕಾರ್ಮಿಕರ ಅಸೋಸಿಯೇಷನ್ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಂಘದ ಅಧ್ಯಕ್ಷ ಜನಾಬ್ ಅಬ್ದುಲ್ ಕಯ್ಯೂಮ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದಂತಹ ಜನಾಬ್ ಅಬ್ದುಲ್ ರೆಹಮಾನ್ ಹಾಗೂ ಶ್ರೀಕೃಷ್ಣ ಮಾತನಾಡಿ, ದೇಶದ ಹೆಮ್ಮೆಯ ವಿಜ್ಞಾನಿ ಹಾಗೂ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಇಸ್ರೋ ಮತ್ತು ಡಿಆರ್ಡಿಒ ಸಂಸ್ಥೆಗಳ ಮೂಲಕ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಯನ್ನ ಸ್ಮರಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದಂತಹ ಸಂಘದ ಹಿರಿಯರು, ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಸಂಘದ ಹಿರಿಯರು ಮಾತನಾಡಿ, ಕಳೆದ 2 ವರ್ಷಗಳಿಂದ ಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ. ಸಂಘದ ಸದಸ್ಯರೆಲ್ಲರೂ ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರ ಇನ್ನಷ್ಟು ಉತ್ತಮ ಸಾಮಾಜಿಕ ಹಾಗೂ ಸಂಘಟನಾ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗ್ತದೆ ಅಂತ ಹೇಳಿ ತಿಳಿಸಿದರು. ನಂತರ ಮಾತನಾಡಿದಂತಹ ಸಂಘದ ಅಧ್ಯಕ್ಷ ಜನಾಬ್ ಅಬ್ದುಲ್ ಕಯ್ಯೂಮ್ ಅವರು, ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದ್ದು ಅನೇಕ ಮಹನೀಯರ ತ್ಯಾಗ, ಬಲಿದಾನ ಹಾಗೂ ಹೋರಾಟದ ಫಲವಾಗಿದೆ ಅಂತ ಹೇಳಿ ತಿಳಿಸಿದರು. ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ವ್ಯಾಪಾರ ಮಾಡುವ ನೆಪದಲ್ಲಿ ಭಾರತಕ್ಕೆ ಆಗಮಿಸಿ ಇಲ್ಲಿನ ರಾಜ ಮಹಾರಾಜರು ಹಾಗೂ ಜನರನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಹಂತ ಹಂತವಾಗಿ ದೇಶದ ಮೇಲೆ ಹಿಡಿತ ಸಾಧಿಸಿ ಆಳ್ವಿಕೆ ನಡೆಸಿದ ಇತಿಹಾಸವನ್ನ ವಿವರಿಸಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನ ಸ್ಮರಿಸೋದ್ರ ಜೊತೆಗೆ ದೇಶದ ಏಕತೆ, ಸೌಹಾರ್ದತೆ ಮತ್ತು ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ತಮ್ಮದೇ ಆದ ಕೊಡುಗೆಯನ್ನ ನೀಡಬೇಕು ಅಂತ ಹೇಳಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜನಾಬ್ ಮೊಹಮ್ಮದ್ ರಫಿ, ಜನಾಬ್ ಎಸ್ಎಂಪಿಎಸ್ ಪನ್ನೂರು, ಜನಾಬ್ ಅಬ್ದುಲ್ ರೆಹಮಾನ್, ಜನಾಬ್ ಮೊಹಮ್ಮದ್ ಶಲಂ, ಜನಾಬ್ ಸುಲೇಮಾನ್ ಸಾಹೇಬ್, ಜನಾಬ್ ಅಬ್ದುಲ್ ಕರೀಂ ಸಾಹೇಬ್, ಜನಾಬ್ ನುಸ್ರತ್ ಸಾಹೇಬ್, ರವಿಕುಮಾರ್, ಶ್ರೀಕೃಷ್ಣ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನವ ಕಲ್ಯಾಣ ನ್ಯೂಸ್, ಮಾನವಿ. ನಹಮದುನ್ ಸಲ್ಲಿ ಅಲಾ ರಸೂಲಿಲ್ ಕರೀಂ. अम्मा बाद फ़क़त क़लल्लाहु तआला फ़िल क़ुरानिल मजीद। मोहतरम स्टेज पर तशरीफ़ फरमा तमाम ज़िम्मेदारान और सामानी कराम, अस्सलामु अलैकुम रहमतुल्लाहि व बरकातुहू। आज ये 15 अगस्त का बहुत खुशी का मौसम है। हम तमाम यहाँ पर भाईचारे के साथ तशरीफ़ फरमा हुए हैं। एक आवाज़ पर सब यहाँ पर इस बेवान जंगल के अंदर आकर यहाँ पर जो आपने हिम्मत अफजाई की है, इसका बहुत बहुत आप तमाम का शुक्रिया है। इसके साथ साथ कहना यह है कि हम तमाम हर साल इसी तरीक़े से एकजुट होकर, एक होकर तमाम क्या है इस काम को आगे बढ़ाने की और इसके अंदर ज़्यादा से ज़्यादा कोशिश करने की हमें हिम्मत अफजाई अता फरमाए। हमारे दिलों के अंदर जो भी एक दूसरे के ताल्लुक़ से थोड़े बहुत बह रहे हैं, उसको हम निकाल फेंकें। इस आज़ादी के लिए हमारे हज़ारों हम जैसे नौजवान ज़ईफ़ जो कुर्बानी देकर इसको आज़ाद किया है, इसका आज़ादी का मतलब ये नहीं कि हम दिन दहाड़े अपनी मनचाही ज़िंदगी गुजारें, बल्कि हमारा ये काम है कि हम तमाम इस आज़ादी के मौके पर एक दूसरे के साथ, भाईचारे के साथ, हर एक के साथ क्या मिलजुल कर इस काम को आगे बढ़ाने की कोशिश करें। ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಎಲ್ಲರ ಸಹಕಾರ ಸಹಾಯಗಳು ನಮಗೆ ಭಾಳ ಅನುಕೂಲ ಮಾಡಿದ್ದಾರೆ. ಈ ಸಲ ನಾವು ಅನ್ಕೊಳ್ಳೋದಕ್ಕಿಂತ ಭಾಳ ಮಂದಿ ಇದಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನು. ಮತ್ತು ನಮ್ಮ ವೇದಿಕೆಯನ್ನು ಆಹ್ವಾನಿಸಿದ ನಮ್ಮ ಎಲ್ಲ ಹಿರಿಯರು, ನಮ್ಮ ಪ್ರಮುಖ ಮಿತ್ರರು, ಈಗ ನಮ್ಮ ರಹಮಾನ್ ಸಾಬರ್ ಹೇಳ್ದಂಗೆ ಎಷ್ಟೋ ಮಂದಿ ಆಜಾದಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ನು ಇಂಥ ಕಾರ್ಯಕ್ರಮಗಳನ್ನು ನಾವು ಭಾಳಷ್ಟು ಮಾಡಬೇಕಾಗಿದೆ. ಇದಕ್ಕೆಲ್ಲ ಸಹಕಾರ ಕೊಡಬೇಕಂತೇಳಿ ಮತ್ತೊಂದು ಸಲ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಶಿವರೆಡ್ಡಿ ಅವರು ಹೇಳ್ದಂಗೆ ಎಲ್ಲರೂ ಸ್ವಲ್ಪ ಹೆಚ್ಚು ಕೀಳು ಕಡಿಮೆ ನಾವು ಭೇದ ಭಾವ ಇಲ್ಲ, ಎಲ್ಲರೂ ಸಮಾನವಾಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದೆ ಆಜಾದಿ ಬಗ್ಗೆ ನಮ್ಮ ಅಧ್ಯಕ್ಷರು
ಈ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಡ್ತಾರೆ, ಎಲ್ಲ ಹೇಳೋದನ್ನು ನಡೀತಾರೆ. ನಾನೊಂದೆರಡು ನಾವು ಮುಂದೆ ಮಾತಾಡೋದಾದ್ರೆ APJ ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ಏನೇನು ಕೊಟ್ಟಿದ್ದಾರೆ, ಅವರು ಇಸ್ರೋನಲ್ಲಿ ಮಾಡಿದ್ದಾರೆ, DRDOನಲ್ಲಿ ಮಾಡಿದ್ದಾರೆ. ಅವರು ಅಮೆರಿಕಕ್ಕೆ ಒಂದು ಆಫರ್ ಬಂದಿತ್ತು ಅವರಿಗೆ, ಏನು ನಿಮಗೆ ಭಾರತದಲ್ಲಿ ಎಷ್ಟು ಹಣ ನೀಡ್ತಾರೆ ಅದಕ್ಕೆ 10 ಪಟ್ಟು ನಾವು ನಿಮಗೆ ನೀಡ್ತೀವಿ, ನಾವು ಅಮೆರಿಕಕ್ಕೆ ಬಂದ್ಬಿಡಿ, ನಮ್ಮಲ್ಲಿ ಅಣು ಪರೀಕ್ಷೆ ಮಾಡಿರಿ ಅಂತ. ಆದರೆ ಅವರು ಅಮೆರಿಕಕ್ಕೆ ಹೋಗಿಲ್ಲ, ನಮ್ಮ ದೇಶಕ್ಕೇ ಅವರು ಅಪಾರ ಕೊಡುಗೆ ನೀಡಿ ಅವ್ರಿಗೆ ಆಮೇಲೆ ಕೊಡುಗೆ ನೀಡಿದ್ದಾರೆ. ಅವ್ರಿಗೆ ಆಮೇಲೆ ಪದ್ಮಶ್ರೀ, ಪದ್ಮವಿಭೂಷಣ್, ಆಮೇಲೆ ಅವರಿಗೆ ಭಾರತ ರತ್ನ ಕೊಟ್ಟು ಭಾರತ ಅವರು ಗೌರವಿಸಿದೆ. ಅನಂತರ ದಿನಗಳಲ್ಲಿ ಅವರು ನಮ್ಮ ನಿಧನಗೊಂಡ ಮೇಲೆ ನಮ್ಮ ದೇಶಕ್ಕೆ ಯಾರಿಗೂ ಸಲ್ಲದ ಅಂತ ಒಂದು ದೊಡ್ಡ ಅವರು ಗೌರವ ಸಲ್ಲಿಸಿ, ಏನಂತಂದ್ರೆ 129 ದೇಶಗಳು ಧ್ವಜಾರೋಹಣವನ್ನು ಮಾಡಿ ಕೆಳಗಿಳಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದು ಒಂದು ಅಪಾರ ಗೌರವ ಅಬ್ದುಲ್ ಕಲಾಂ ಅವರಿಗೆ ಸಲ್ಲಿಸ್ತದೆ. ಈ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅವರು ನಾನು ನೆನಪಿಸೋದು ಒಂದು ಕಾರಣ ಅಂತೇಳಿ ನಾವು ಚಪ್ಪಾಳೆಯಿಂದ ಅವರಿಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಕಾರಣ ಅಂದ್ರೆ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಮಾತಾಡೋದಕ್ಕೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ ದಿವಸಾಚರಣೆಯ ಎಲ್ಲರಿಗೆ ಶುಭಾಶಯಗಳು. ಐತಿಹಾಸಿಕ 80ನೆಯ ವಾರ್ಷಿಕೋತ್ಸವ ಅನ್ನು ನಾವು ಪಡೆದೇವೆ. ಆಜಾದಿ ಅಂತ ನಾವು ಕರಿತೀವಿ. ಆಜಾದಿ ಅಂದರೆ ಯಾಕೋ ಆಜಾದಿ ಬಂತು, ಯಾಕನ್ನು 15 ಆಗಸ್ಟ್ ಮಾಡ್ತೀವಿ ಅಂತ ನಮಗೆ ತಿಳಿಬೇಕಂದ್ರೆ ಇಂದಿರುವ ನಮ್ಮ ಎಲ್ಲ ಭಾರತೀಯರು ತಮ್ಮ ಜೀವದಾನ, ರಕ್ತದಾನ, ಹಣದಾನ ಎಲ್ಲವನ್ನು ಕೊಟ್ಟು ನಮ್ಮ ಆಜಾದಿಯನ್ನು ವಹಿಸಿದ್ರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಿಸ್ನೆಸ್ ಮಾಡಬೇಕಂತ ಸುಮ್ಮನೆ ಬಂದರು. ಬಿಸ್ನೆಸ್ ಮಾಡಬೇಕು, ನಾವು ಏನೋ ಸ್ವಲ್ಪ ಇಲ್ಲಿ ನಿಮ್ಮಲ್ಲಿ ಎಲ್ಲರೂ ಮಂದಿ ಇದಾರ, ಸ್ವಲ್ಪ ಬಿಸ್ನೆಸ್ ಮಾಡಿ ಸ್ವಲ್ಪ ಏನೋ ಮಾಡುವಂತ ಮೆಲ್ಲಗೆ ಒಳಗೊಳಗೆ ಬರುತ್ತಾ ಇಡೀ ದೇಶವನ್ನೇ ಸ್ವಲ್ಪ ಪ್ಲೇಸ್ ಬಿಟ್ಟು ಇಡೀ ದೇಶವನ್ನೇ ಕ್ಯಾಪ್ಚರ್ ಮಾಡಿಬಿಟ್ರು. ಅಲ್ಲಿ ಮಹಾರಾಜರು ಕಾಲ ಇದ್ದುವಲ್ಲ ಅವಾಗೆಲ್ಲ, ಆ ಮಹಾರಾಜ ಕಾಲದಲ್ಲಿ ಎಲ್ಲ ಮಹಾರಾಜವರಿಗೆ ಸೋಲಿಸಿದ್ರು. ಇಲ್ಲಾಂದ್ರೆ ಅವ್ರ ಪ್ರಕಾರ ಅವರು ನಡಬೇಕು. ಅವ್ರು ರಾಜ ಹೇಳ್ತಾರೆ ಬರೀ ಊಟ ಮಾಡಬೇಕು, ತಿನ್ನಬೇಕು, ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಬ್ರಿಟಿಷ್ ಅವ್ರದ್ದು. ಈಸ್ಟ್ ಇಂಡಿಯಾ ಕಂಪನಿಲಿಂದ ಎಲ್ಲ ಇದು ಮಾಡಿದ್ರು. ಆವಾಗ ಈಸ್ಟ್ ಇಂಡಿಯಾ ಕಂಪನಿಲಿಂದ ಎಲ್ಲ ಮಾಡ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಟ್ಯಾಕ್ಸ್ ಮತ್ತೆ ದಬ್ಬಾಳಿಕೆಗಳು ಎಲ್ಲ ಮಾಡ್ತಾ ಇದ್ರು. ಎಲ್ಲ ಏನೇ ನಮ್ದು ಇಂಪಾರ್ಟೆನ್ಸ್ ರೊಕ್ಕ ಇದ್ದು, ಇಲ್ಲ ಬಂಗಾರ ಇರಲಿ, ರೊಕ್ಕ ಇರಲಿ, ಡೈಮಂಡ್ಸ್ ಇರಲಿ, ಎಲ್ಲ ದೋಚ್ಕೊಂಡು ಒಂದೊಂದೊಂದು ಪಾರ್ಸಲ್ ಮಾಡ್ತಾ ಇದ್ರು. ಮತ್ತೆ ಆ ದೌರ್ಜನ್ಯಕ್ಕಿಂತ ಜಾಸ್ತಿ ಮನುಷ್ಯರ ಮೇಲೆ ಬಹಳ ದೌರ್ಜನ್ಯ ಇತ್ತು. ಮತ್ತೆ ಇನ್ನೊಂದು ವೀಕ್ ಪಾಯಿಂಟ್ ಏನಿತ್ತಂದ್ರೆ ಆ ಕಾಲದಲ್ಲಿ ಅವರು ನಮ್ಮವರನ್ನೇ ತಗೊಂಡು ನಮ್ಮವ್ರ ಜೊತೆಗೆ ಜಗಳ ಮಾಡಬೇಕಂದ್ರೆ ಆರ್ಮಿ ಮಾಡ್ತಿದ್ರು. ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯವರೆಗೆ ಜಗಳ ಆಗ್ಬೇಕಂದ್ರೆ ಅವರನ್ನು ಕಳಿಸಿ ನಮ್ಮ ಇಬ್ಬರ ಜಗಳ ಮಾಡಿ ಮತ್ತೆ ಅಲ್ಲಿನವರೇ ಅಂತ ಮಾಡಿ ಎಲ್ಲ ಭಾರತವನ್ನೇ ಒಂದು ಪ್ರಕಾರಗ ಗುಲಾಮಾಗಿ ಮಾಡ್ಬಿಟ್ಟಿದ್ರು, ರಾಜವರಾಗಲಿ ಯಾರನ್ನಾಗಲಿ. ಆ ಟೈಮ್ದಲ್ಲಿ ಅವ್ರಿಗೆ ಇನ್ನ ಟ್ಯಾಕ್ಸ್ ಟೈಪ್ನಲ್ಲಿ ಭೂಮಿಯವರಿಗೆ ಪರ್ಮನೆಂಟ್ ಟ್ಯಾಕ್ಸ್ ಬೇರೆ ಮತ್ತೆ ಸೆಟಲ್ಮೆಂಟ್ ಟ್ಯಾಕ್ಸ್